ನಮಸ್ತೆ ಗೋವಿಂದ್ ರೆಡ್ಡಿ ಸರ್. ನಮಸ್ತೆ ಮೇಡಮ್. ಜೈ ಗುರುದೇವ್. ಜೈ ಗುರುದೇವ್. ಆ, ಸರ್, ನಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಮಕ್ಕಳಿಗೆ ಅಂತ ಆ, ಯೋಗ ನಿದ್ರಾಭ್ಯಾಸದ ಆಡಿಯೋ ಹಾಕಿದ್ದೆ. ಅದನ್ನ ನೀವು ನಿಮ್ಮ ಶಾಲೆಯ ಮಕ್ಕಳಿಗೆ ಉಪಯೋಗಿಸ್ಕೊಂಡು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಶೇರ್ ಮಾಡಿದ್ರಿ ನನ್ನ ಹತ್ರ. ಅದನ್ನ ಆ ಅನಿಸಿಕೆಗಳನ್ನ ಇವಾಗ ಹಂಚ್ಕೋತೀರಾ ಸರ್? ಓಕೆ ಮೇಡಮ್, ನಾನು ಹೈಸ್ಕೂಲ್ ಟೀಚರು. ಓಕೆ. ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕಿನಲ್ಲಿರುವಂತ ವಿಜಾಪುರ ಅಂತಕ್ಕಂಥ ಒಂದು ಊರಿನಲ್ಲಿ ಒಂದು ಪ್ರೈವೇಟ್ ಏಡೆಡ್ ಶಾಲೆಯಲ್ಲಿ ಇದ್ದೀನಿ. ಶಬರಶಂಕರ ವಸತಿ ಸಾಮೂಹಿಕ ಪ್ರೌಢಶಾಲೆ ಅಂತ ಆ ಶಾಲೆ ಹೆಸರು. ಆ ಶಾಲೆಯಲ್ಲಿ ಸುಮಾರು 80 ಜನ ಮಕ್ಕಳಿದ್ದಾರೆ. ನಿಮ್ದು ಯೋಗ ನಿದ್ರಾ ಆಡಿಯೋ ನನಗೆ ಸಿಕ್ಕಾಗ ಸುಮಾರು ಅಕ್ಟೋಬರ್ ನವೆಂಬರ್ ಆಗಿತ್ತು ಅನ್ಸುತ್ತೆ. ಆಗ ಅಡಾಪ್ಟ್ ಮಾಡ್ಕೊಳಕ್ ಬಹಳಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಟೀಚರ್ಗಳಿಗೂ ಪಿರಿಯಡ್ಗಳು ಕೊಡ್ಲೇಬೇಕು. ಸೊ ಆಫ್ಟರ್ 4 o'clock ನಾವು ಅದನ್ನ ಯೋಗ ನಿದ್ರೆಯನ್ನು ಮಾಡಿಸ್ಬೇಕಾಗಿತ್ತು. ಆಗ್ಲೇ ಅವರು ಮನೆಗೆ ಹೋಗುವಂತ ಟೈಮ್ ಹರಿಬರಿ ಇರ್ತಾ ಇತ್ತು. ಆದ್ರೆ ಈ ಎಕ್ಸಾಮ್ ಟೈಮ್ ನಲ್ಲಿ ಅಂದ್ರೆ ಎಲ್ಲ ಸಿಲೆಬಸ್ ಮುಗಿದು ಮೇಲೆ ನಮಗೆ ಪ್ರಿಪರೇಷನ್ಗೆ ಅಂತ ಒಂದು ಮಂತ್ ಟೈಮ್ ಸಿಗುತ್ತೆ ಅವ್ರನ್ನ ಎಕ್ಸಾಮ್ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ಆ ಸಮಯದಲ್ಲಿ ರಿವಿಷನ್ ಮಾಡೋ ಸಮಯದಲ್ಲಿ ಸಂಜೆ ನಾನು ಒಂದು ಅರ್ಧ ಗಂಟೆ ಅವರಿಗೆ ಆ ಯೋಗ ನಿದ್ರೆಯನ್ನು ಮಾಡಿಸೋ ಪ್ರಯತ್ನ ಮಾಡಿದೆ. ಸೊ ಅದರಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಮಾಡಿದ್ದು, ಯಾಕೆಂದ್ರೆ ಹುಡುಗರಲ್ಲಿ ಅಂತ ಕಾಳಜಿ ಇರ್ಲಿಲ್ಲ, ಆಸಕ್ತಿ ಇರ್ಲಿಲ್ಲ, ಸರಿಯಾಗಿ ಭಾಗವಹಿಸ್ತಾ ಇರ್ಲಿಲ್ಲ. ಹಾಗಾಗಿ ಮೊದಲ ಸಲ ಪ್ರಯೋಗ ಮಾಡಿದ್ರೆ ಹೆಣ್ಮಕ್ಳ ಮೇಲೆ ಮಾಡಿದ್ರೆ ಬೆಟರು ಅಂತಂದು ಹೆಣ್ಮಕ್ಳಿಗೆ ಮೇಲೆ ಪ್ರಯೋಗ ಮಾಡಿದೆ. ಬಹಳ ಉತ್ತಮವಾದಂತ ರಿಸಲ್ಟ್ ಕೂಡ ಬಂತು. ರಿಸಲ್ಟ್ ಅಂದ್ರೆ ಯೋಗ ನಿದ್ರೆಯಿಂದ ನಮಗೆ ಹೇಗೆ ಉಪಯೋಗ ಆಗ್ತಾ ಇದೆ ಅಂತ ಮಕ್ಕಳು ಬಹಳ ಚೆನ್ನಾಗಿದೆ ಸರ್, ನಮಗೆ ಆಸಕ್ತಿ ಇದೆ ಅದರಲ್ಲಿ, ಮತ್ತೆ ಓದಿದ್ದೆಲ್ಲ ಜ್ಞಾಪಕ ಇರುತ್ತೆ, ಮನಸ್ಸು ಉಲ್ಲಾಸ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದು ಹಾಗೆ ಕಂಟಿನ್ಯೂ ಮಾಡಿದೆ. ಆ ಪರಿಣಾಮದಿಂದ ಸುಮಾರು ನಮ್ಗೆ 85 ಜನ ಮಕ್ಕಳಲ್ಲಿ 44 ಜನ ಹೆಣ್ಮಕ್ಳಿದ್ರು. 44 ಜನ ಹೆಣ್ಮಕ್ಳು ಕೂಡ ಪಾಸ್ ಆದ್ರು. ಸೊ ಯಾರು ಕೂಡ ನನ್ನ ಸಬ್ಜೆಕ್ಟ್ ನಲ್ಲಿ ಎಸ್ಪೆಷಲಿ ಫೇಲ್ ಆಗ್ಲಿಲ್ಲ. ಸೊ ಹುಡುಗರಲ್ಲಿ ಒಂದಿಷ್ಟು ಒಂದ್ 3-4 ಜನ ಫೇಲ್ ಆಗಿದ್ದಾರೆ, ಬಟ್ ಹುಡುಗರ ಮೇಲೆ ಪ್ರಯೋಗ ಮಾಡಿಲ್ಲ. ಯಾಕಂದ್ರೆ ಹುಡುಗರು ಆಸಕ್ತಿಯಿಂದ ಕೇಳೋದಿಲ್ಲ. ಹಾಗಾಗಿ ಸ್ವಲ್ಪ ಯಶಸ್ವಿ ಆಗಿದೆ ಅಂತ ಅನಿಸ್ತು. ಈ ವರ್ಷ ಎಕ್ಸಾಮ್ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಹಾಗಾಗಿ ಆ ಯೋಗ ನಿದ್ರೆ ಮಾಡಿಸಿದ್ದು ಒಂದಿಷ್ಟು ಉಪಯೋಗ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೊನೆ ಹಂತದಲ್ಲಿ ಮಾಡಿದ್ರಿಂದ ಎಕ್ಸಾಕ್ಟ್ ರಿಸಲ್ಟ್ ನನ್ ಕೊಡಕ್ ಬರಲ್ಲ, ಬಟ್ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ನನ್ನ ಭಾವನೆ. ಓಕೆ ಸರ್. ಇವಾಗ ನೀವು ಈ ವರ್ಷದಿಂದ ಹೇಗೆ ಅದನ್ನ ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಈ ವರ್ಷದಿಂದ ಪ್ರಾರಂಭದಿಂದನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಅವರೇ. ಹಾ. ಮಕ್ಕಳು ಕೂಡ ಈ ವರ್ಷ ನಮಗೆ ಸುಮಾರು ಒಂದ್ 40-45 ಜನ ಇದ್ದಾರೆ, ಕಮ್ಮಿ ಇದ್ದಾರೆ. ಆ ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ಬರಿಗೂ ಕೂಡ ಮಾಡೋಣ ಅಂತ ಪ್ರಯತ್ನ ಇದೆ. ಆದ್ರೆ ಹಳ್ಳಿಗಾಡಿನಲ್ಲಿ ಇವ್ರಿಗೆ ಏನಂದ್ರೆ ಅದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಇರಲ್ಲ. ಯೋಗ ನಿದ್ರೆ ಅಂದ್ರೆ ಏನು, ಅದರ ಉಪಯೋಗ ಏನು, ಅಥವಾ ಅದನ್ನ ನಾವು ಮಾಡೋದ್ರಿಂದ ಯಾವ ರೀತಿ ನಮಗ್ ಪ್ರಯೋಜನ, ನಾವು ಹೇಳಿದ್ರು ಕೂಡ ಅವ್ರಿಗಿನ್ನು ಸೊ ಒಂದು ಇಂಟೆಲಿಜೆನ್ಸ್ ಕೋಶಂಟ್ ಕಮ್ಮಿ ಇರುತ್ತೆ, ಅಥವಾ ಅದರ ಜ್ಞಾನ ಕಮ್ಮಿ ಇರೋದ್ರಿಂದ ಹೆಣ್ಣು ಮಕ್ಕಳು ಚೆನ್ನಾಗಿ ಭಾಗವಹಿಸ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ನಾರ್ಮಲಿ ಸ್ವಲ್ಪ ಎಲ್ಲವನ್ನ ಸ್ವೀಕರಿಸ್ತಕ್ಕಂಥ ಸ್ವಭಾವ ಇರುತ್ತೆ. ಹಾಗಾಗಿ ಹುಡುಗರಿಗೆ ಪ್ರಯತ್ನ ಮಾಡ್ತೀನಿ ಈ ವರ್ಷ. ಪ್ರಾರಂಭದಿಂದನೇ ಮಾಡಿದ್ರೆ ಅದ್ರ ರಿಸಲ್ಟ್ ಇನ್ನು ಚೆನ್ನಾಗಿ ಬರ್ಬೋದು ಅಂತ ನನ್ನ ಭಾವನೆ ಅನ್ಸಿದೆ. ಅದನ್ನ ನೋಡ್ಬೇಕು ಟೈಮ್ ಹೇಗೆ, ಯಾಕಂದ್ರೆ 6 ಸಬ್ಜೆಕ್ಟ್ ಇರ್ತವೆ. 6 ಸಬ್ಜೆಕ್ಟಿಗೂ ಕೂಡ ಸಂಜೆ 4 ಗಂಟೆವರೆಗೂ ಕಂಟಿನ್ಯೂಸ್ ಪೀರಿಯಡ್ ಇರುತ್ತೆ. ಇನ್ನ ನಮಗೆ ಟೈಮ್ ಸಿಗೋದು ಅಂದ್ರೆ ಆಫ್ಟರ್ 4 o'clock. ಅದನ್ನ ಕೂಡ ಆ ಟೈಮ್ ನಲ್ಲಿ ಮಾಡಿದ್ರೆ ಸ್ವಲ್ಪ ಸುಸ್ತಾಗಿರ್ತಾರೆ. ಆರಾಮಾಗಿ ಧ್ಯಾನ ಮಾಡೋದ್ರಿಂದ, ಯೋಗ ನಿದ್ರೆ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಆಯಾಸ ಕಮ್ಮಿ ಆಗುತ್ತೆ. ಅದಕ್ಕೆ ಕೋಪರೇಷನ್ ಕೂಡ ಮಾಡ್ತಾರೆ ಹೆಣ್ಮಕ್ಳು. ಹುಡುಗರಿಗೆ ನಾನು ನೋಡ್ಬೇಕು, ಈ ವರ್ಷ ಒಂದು ಪ್ರಯತ್ನ ಮಾಡೋಣ ಅಂತಿದೀವಿ ಸ್ಟಾರ್ಟಿಂಗ್ ನಿಂದಾನೆ. ಅದರ ಈಗ ಅಲ್ಲಿ ಸಿಗುವಂತ ಸಮಯದ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ವೀಕ್ಲಿ 2 or 3 times ಮಾಡ್ಬೋದು ಅನ್ಸುತ್ತೆ.
ಸರ್, ಇವಾಗ ನೀವು ಒಬ್ಬ ಶಿಕ್ಷಕರಾಗಿ ಈ ಯೋಗ ನಿದ್ರೆ ಬಗ್ಗೆ ಉಳಿದ ಶಿಕ್ಷಕರಿಗೆ ಈ ವಿಡಿಯೋವನ್ನ ಉಪಯೋಗಿಸ್ಕೊಂಡು ಹೇಗ್ ಮಾಡಬಹುದು ಅಂತ ನೀವು ಹೇಳ್ತೀರಾ? ಆ ಶಿಕ್ಷಕನಾಗಿ ಈಗ ಮಕ್ಕಳ ಮೇಲೆ ಒಂದ್ಸರಿ ಪ್ರಯೋಗ ಮಾಡಿದ್ದೀನಿ. ಹ್ಮ್ ಅದ್ರ ಬಿಫೋರ್ ನಾನು ಯೋಗ ನಿದ್ರೆಯಿಂದನೇ ಸಾಕಷ್ಟು ಲಾಭಗಳನ್ನ ಪ್ರಯೋಜನಗಳನ್ನ ಪಡ್ಕೊಂಡೆ. ಯಾಕೆಂದ್ರೆ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ನಾನು ಯೋಗ ನಿದ್ರಾ ಪರಿವಾರಕ್ಕೆ ಸೇರೋದಕ್ಕಿಂತ ಮುಂಚೆ, ಅಂದ್ರೆ ಗುರುಜಿಯವರ ಆ ಸಂಘಕ್ಕೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಸಾಕಷ್ಟು ಸಮಸ್ಯೆಗಳಿದ್ದು. ಆರೋಗ್ಯ ಸಮಸ್ಯೆ ಇತ್ತು, ನಿದ್ರೆ ಹ್ಮ್ ಸರಿಯಾಗಿ ಬರ್ತಾ ಇರಲಿಲ್ಲ, ಆ ಹ್ಮ್ ಆಮೇಲೆ ಕೋಪ ಜಾಸ್ತಿ ಬರೋದು. ಇಮಿಡಿಯೇಟ್ ಆಗಿ ಯಾವ್ದಾದ್ರು ಕೆಲಸಗಳು ಆಗ್ಬೇಕು ಅಂದ್ರೆ ಆಗ್ಲೇ ಆಗ್ಬೇಕು ಅಂತ ಮನಸ್ಸು ಅನಿಸ್ತಾ ಇತ್ತು. ಆ ಹ್ಮ್ ಬಹಳ ಚಂಚಲತೆ ಇತ್ತು. ಹ್ಮ್ ಆ ಇದೆಲ್ಲ ಕಾರಣಗಳಿಂದಾಗಿ ನಾನು ಈ ಸಂಘಕ್ಕೆ ಪರಿವಾರಕ್ಕೆ ಸೇರಿದ ಮೇಲೆ ಹ್ಮ್ ನನಗೆ ಸಾಕಷ್ಟು ಲಾಭಗಳಾಯ್ತು. ಅಂದ್ರೆ ಹ್ಮ್ ಆ ನನಗಿದ್ದಂತ ಶುಗರ್ ಲೆವೆಲ್ ಕಮ್ಮಿ ಆಯ್ತು. ಈಗ ಹ್ಮ್ ಮಾತ್ರೆ ಇಲ್ಲದೆ ಆ ಯಾವುದೇ ರೀತಿಯ ಪರಿಣಾಮಗಳಿಲ್ದಲೆ ಎಲ್ಲ ರೀತಿಯ ಆಹಾರವನ್ನ ತಗೊಳ್ತಾ ಇದ್ದೀನಿ. ಹ್ಮ್ ಶುಗರ್ ಇತ್ತು ಪ್ರಾರಂಭದಲ್ಲಿ. ಈಗ ಹ್ಮ್ 1 ವರ್ಷದಿಂದ 1.5 ವರ್ಷದಿಂದ ಮಾತ್ರೆಗಳು ಕೂಡ ನಿಲ್ಸಿದ್ದೀನಿ. ಹಾಗಾಗಿ ಯೋಗ ನಿದ್ರೆ ಕೇವಲ ನಿದ್ದೆಗಷ್ಟೇ ಅಲ್ಲ, ಆ ನಮ್ಮ ಮನಸ್ಸನ್ನ ಶಾಂತಗೊಳಿಸೋದಕ್ಕೆ ಸಹಾಯ ಮಾಡ್ತು ಅಂತ ನನಗೆ ಅನುಭವಕ್ಕೆ ಹ್ಮ್ ಬಂದಿದೆ. ಹ್ಮ್ ಹಾಗಾಗಿ ಎಲ್ಲರಿಗೂ ಕೂಡ ಮುಕ್ತವಾಗಿ ಹೇಳ್ಬೋದು, ಮತ್ತೆ ಹ್ಮ್ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ಹ್ಮ್ ಇದನ್ನ ಉಪಯೋಗಿಸ್ಕೊಂಡ್ರೆ ಸೊ ಹ್ಮ್ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಾಗಿರುತ್ತೆ. ಸೊ ಹ್ಮ್ ಎಲ್ಲರಿಗೂ ಒಂದೇ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಕ್ ಬರಲ್ಲ. 100% ಒಬ್ಬರಿಗೆ 50% ಆದ್ರೆ ಒಬ್ಬರಿಗೆ 20% ಆಗ್ಬೋದು. ಡಿಪೆಂಡ್ಸ್ ಅಪಾನ್ ದೇರ್ ಬಾಡಿ ಅಂಡ್ ದೇರ್ ಮೈಂಡ್ ಅಂತ ಅನ್ಸುತ್ತೆ ಹ್ಮ್ ಮೇಡಮ್. ಹ್ಮ್ ಅಂದ್ರೆ ನೀವು ಈಗ ಇತರೆ ಶಿಕ್ಷಕರಿಗೆ ಈ ವಿಡಿಯೋವನ್ನ ಉಪಯೋಗಿಸ್ಕೊಂಡ್ರೆ ಆ ಹೇಗಾಗತ್ತೆ ಅನ್ನೋದೊಂದು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಾ ಸರ್? ಹಾ, ಖಂಡಿತ ಮೇಡಮ್ ರೇ. ಈ ಈ ಒಂದು ನಾನು ಪಾಠ ಮಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಇಂಗ್ಲಿಷು. ಹಾ ಸೊ ಯಾವ್ಯಾವ ಸಬ್ಜೆಕ್ಟ್ಗಳು ಸ್ವಲ್ಪ ಕಷ್ಟ ಇದೆ, ಹಾ ಅಂತ ಟೀಚರ್ಗಳು ಇದನ್ನ ಪ್ರಯೋಗ ಮಾಡೋದ್ರಿಂದ ಅವ್ರ ಹ್ಮ್ ಮನಸ್ಸು ಶಾಂತ ಆಗುತ್ತೆ. ಆ ಹ್ಮ್ ಅವರು ಬಹಳಷ್ಟು ಏನೋ ಆತಂಕಕ್ಕೆ ಒಳಪಡೋದಾಗ್ಲಿ, ಭಯ ಬೀಳೋದಾಗ್ಲಿ ಅದೆಲ್ಲವೂ ಹ್ಮ್ ಕಡಿಮೆ ಆಗೋದ್ರಿಂದ ಹ್ಮ್ ಅವರ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಹ್ಮ್ ಹಾಗಾಗಿ ಅವರ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡುತ್ತೆ. ಹ್ಮ್ ಆಸಕ್ತಿ ಮೂಡಿದ್ರೆ ಕಾಮನ್ ಆಗಿ ನಮಗೆ ಅವರ ಆ ಏನೋ ಕೋಶಂಟ್ ಜಾಸ್ತಿ ಆಗುತ್ತೆ. ಹಾ ಹಾಗಾಗಿ ಎಲ್ಲದರಲ್ಲೂ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಹ್ಮ್ ಖಂಡಿತ ಇದು ಆ ಪರಿಣಾಮ ಬೀರುತ್ತೆ ಅಂತ ನಾನು ಹ್ಮ್ 100% ಹೇಳ್ತೀನಿ. ಹ್ಮ್ ಇತರ ಶಿಕ್ಷಕರು ಕೂಡ ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಹ್ಮ್ ಖಂಡಿತ ಉಪಯೋಗ ಆಗುತ್ತೆ. ಫಲಿತಾಂಶಕ್ಕೆ ಎಸ್ಪೆಷಲಿ ಆ ಫಲಿತಾಂಶಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ಹಾ ನಾನು ಹ್ಮ್ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾ ಹೀಗಾಗಿ ನೀವು ಈಗ ನಿಮ್ಮ ಶಿಕ್ಷಕ ವೃಂದ ಏನಿದೆ, ನಿಮ್ಮ ಗ್ರೂಪ್ ಏನಿದೆ, ಅಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಅವರಿಗೂ ಎಲ್ಲ ಪ್ರಯೋಜನ ಆಗ್ಲಿ ಅಂತ ನನ್ನ ಅನಿಸಿಕೆ. ಮತ್ತೆ ನಾನು ವಿಡಿಯೋ ಹಾಕಿರೋ ಉದ್ದೇಶನೂ ಅಷ್ಟೇ. ಈಗ ನಾವು ಅಂದ್ರೆ ನಮ್ಮಲ್ಲಷ್ಟೇ ಬದಲಾವಣೆ ಅಲ್ಲ, ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂತ ಏನ್ ಹೇಳ್ತಾರಲ್ಲ ಸರ್, ಅದೇ ರೀತಿ ಮಕ್ಕಳಲ್ಲೂ ಬದಲಾವಣೆ ಬಂದ್ರೆ ಅವರು ಮುಂದೆ ಸಹಜವಾಗಿ ಅದೇ ಮಾರ್ಗದಲ್ಲಿ ಹೋಗೋದಕ್ಕೆ ಸಹಾಯ ಆಗತ್ತೆ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿರೋದು. ಹಾಗಾಗಿ ಇದು ಎಲ್ಲಾ ಶಿಕ್ಷಕರು ಉಪಯೋಗಿಸ್ಕೊಳ್ಳಿ. ಅವರವರ ಶಾಲೆಯ ಮಕ್ಕಳಲ್ಲಿ ಮತ್ತೆ ಅವರ ಮನೆಯ ಮಕ್ಕಳಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯವಾಗ್ಲಿ ಅನ್ನೋದು ನನ್ನ ಆಸೆ. ಖಂಡಿತ ಮೇಡಮ್. ಈಗ ಹ್ಮ್ ಈ ಮಾಡರ್ನ್ ಡೇಸ್ ಅಲ್ಲಿ ಬಹಳಷ್ಟು ಹ್ಮ್ ಒತ್ತಡಗಳಿರ್ತವೆ. ಹಾ ಮಕ್ಕಳಿಗೂ ಒತ್ತಡ ಇದೆ. ರಿಸಲ್ಟ್ ಹ್ಮ್ ರಿಸಲ್ಟ್ ರಿಸಲ್ಟ್ ಅಂತ ಹೇಳ್ತಾ ಇರ್ತಾರೆ. ಹ್ಮ್ ಆದ್ರೆ ಅವರ ಆಟ ಪಾಠಗಳ ಕಡೆ ಬರೇ ಹ್ಮ್ ಪಾಠ ಅಷ್ಟೇ ಅಲ್ಲ, ಆಟಗಳು ಕೂಡ ಅವ್ರಿಗೆ ಅಷ್ಟೇ ಹ್ಮ್ ಇರ್ಬೇಕು. ಆದ್ರೆ ತಂದೆ ತಾಯಿಗಳಿಗೆ ಇದರೆಲ್ಲ ನೀವು ಅರಿವು ಇರೋದಿಲ್ಲ. ಸಾಮಾನ್ಯ ಹ್ಮ್ ಜನಕ್ಕೆ ನಮ್ಗೆ ಅರಿವು ಇರೋದಿಲ್ಲ. ಸೊ ಹ್ಮ್ ಅವರದೇ ಆದ ಸಮಸ್ಯೆಗಳು, ಕುಟುಂಬಿಕ ಸಮಸ್ಯೆಗಳಿರ್ತವೆ ಅಥವಾ ಏನೋ ಬೇರೆ ಸಮಸ್ಯೆಗಳಿರ್ತವೆ. ಆ ಎಲ್ಲ ಸಮಸ್ಯೆಗಳಲ್ಲಿ ಅವರಿಗೆ ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಅವರಿಗೆ ಏನು ಬೇಕು ಅನ್ನೋದನ್ನ ಗುರ್ತಿಸೋದ್ರಲ್ಲಿ ಹ್ಮ್ ತೊಂದರೆ ಉಂಟಾಗ್ತದೆ. ಅಂತ ಹ್ಮ್ ಸಮಯದಲ್ಲಿ ಸೊ ಶಿಕ್ಷಕರಾದಂತವರು ಈ ಒಂದು ಯೋಗ ನಿದ್ರಾ ಆಡಿಯೋವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತ ಅವರ ಮನಸ್ಸನ್ನ ಶಾಂತಗೊಳಿಸ್ಬೋದು, ನಿರ್ಮಲಗೊಳಿಸ್ಬೋದು. ಮತ್ತೆ ಆತಂಕದಿಂದ ಭಯದಿಂದ ದೂರ ಮಾಡಿ ಅವರು ಸ್ವಚ್ಛ ಮನಸ್ಸಿನಿಂದ
ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ, 100% ಅನುಕೂಲ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಥ್ಯಾಂಕ್ ಯು. ಅಭಿಪ್ರಾಯಕ್ಕೆ ನನ್ನ ವಂದನೆಗಳು ಸರ್. ಥ್ಯಾಂಕ್ ಯು ಮೇಡಮ್ ಅವರೇ. ಓಕೆ ಸರ್, ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. more power to you. ಥ್ಯಾಂಕ್ ಯು. ಸೇಮ್ ಟು ಯು ಮೇಡಮ್.